ಮನಸ್ಸು ಕುಗ್ಗಲ್ಪಡುತ್ತೆ, ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗ್ತಾನೆ. ಜಯಬೇರಿಯಾಗಿ ದೀನತ್ವದಲ್ಲಿ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡು ತೀರ್ಮಾನ ಮಾಡಿಕೊಂಡು ನೀತಿವಂತನಾಗಿ, ಯಾರತ್ರ ಆದರೂ ದ್ವೇಷ ಇದ್ರೆ ಅದನ್ನು ಸರಿಪಡಿಸಿಕೊಂಡು ಸಂಧಾನಕ್ಕೊಳಗಾಗಿ ನಿರ್ಮಲ ಚಿತ್ತನಾಗಿ ದೇವರನ್ನು ಕಾಣುತ್ತಾ ಪವಿತ್ರಾತ್ಮನ ವರ ಫಲಗಳನ್ನು ಹೊಂದುತ್ತಾ ನಾಶವಾಗುತ್ತಿರುವಂತಹ ಆತ್ಮಗಳ ದಾಹವುಳ್ಳವನಾಗಿ, ಕೆಡುಕರಿಂದ ಬಿಡಿಸಿಕೊಂಡವನಾಗಿ ಕಟ್ಟ ಕಡೆಗೆ ಸದಾ ಸ್ತೋತ್ರ ಭಾವನೆಯಿಂದ ದೇವರಲ್ಲಿ ಸಂತೋಷಿಸಿ ಅನೇಕರನ್ನು ದೇವರಿಗೆ ಒಪ್ಪಿಸ್ತಾನೆ. ಪಶ್ಚಾತ್ತಪಟ್ಟಂಥ ವ್ಯಕ್ತಿಯ ಮಾರ್ಪಡುವಿಕೆಯಲ್ಲಿ ಆಗುವಂಥ ಲಕ್ಷಣಗಳು ಇದನ್ನು ನಾವು ನೋಡಿದ್ದೇವೆ. ಪಶ್ಚಾತ್ತಪಟ್ಟು ಮಾರ್ಪಡಲ್ಪಟ್ಟು ಅಧಿಕವಾಗಿ ದೇವರ ಜೊತೆ ಇದ್ದು ಸಂತೋಷಿಸುವಾಗ ಅಂಥವರ ಮನಸ್ಸು ಸದಾ ಮುರಿಯಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇಲ್ಲವಾದರೆ ಸೈತಾನ ಸುಲಭದಲ್ಲಿ ನಮ್ಮನ್ನು ಏರುಪಾರು ಮಾಡಿ ಭಕ್ತಿಯಿಂದ ಕೆಡಿಸಬೇಕೆಂಬುದಾಗಿ ಪ್ಲಾನ್ ಮಾಡ್ತಾನೆ. ಮುರಿಯಲ್ಪಡುವಿಕೆ ಇದು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಕೆಲವರು ಬೈ ಬರ್ತೆ ಸಾತ್ವಿಕವಾದಂಥ ಮುರಿದ ಜಜ್ಜಲ್ಪಟ್ಟ ಅಥವಾ ಕುಗ್ಗಲ್ಪಟ್ಟ ಮನಸ್ಸನ್ನು ಹೊಂದಿಕೊಂಡು ಬರ್ತಾರೆ. ಇನ್ನು ಕೆಲವರು ಅಷ್ಟು ಸುಲಭದಲ್ಲಿ ಅದನ್ನು ಹೊಂದಲ್ಲ. ಅವರಿಗೆ ಒಂದು ಏನೋ ಹೊಣ ಹೆಮ್ಮೆ, ಅಹಂಭಾವ, ದರ್ಪ, ದೇವರು ಇಷ್ಟಪಡದ ಈ ಲೋಕದ ಗುಣಗಳಿಂದ ಅಲಂಕರಿಸಿಕೊಂಡು ತನ್ನ ಜೀವಿತ ತಮಗೆ ಸರಿ ಎನ್ನುವಂಥ ರೀತಿಯಲ್ಲಿ ಸಾಗುವಂಥದ್ದು. ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪದಿಂದ ಮಾನಸಾಂತರ ಹೊಂದಿದ ಮೇಲೆ ನಾವು ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾದ ಮೇಲೆ ಸದಾ ಮುರಿಯಲ್ಪಡಲೇಬೇಕು. ಮುರಿಯಲ್ಪಡುವುದಂದ್ರೆ ಏನು? ದೀನ ಮನಸ್ಸಿನಿಂದ ನಾವೇ ದೇವರಿಗೆ ಒಪ್ಪಿಸಿ ದೇವರನ್ನು ಮಹಿಮೆ ಪಡಿಸೋದು. ದೇವರನ್ನು ಮಹಿಮೆ ಪಡಿಸ್ಬೇಕಿದ್ರೆ, ದೀನ ಮನಸ್ಸು ನಮಗೆ ಬರಬೇಕಿದ್ರೆ, ಅಥವಾ ಮುರಿಯಲ್ಪಡುವಿಕೆಯಲ್ಲಿ ನಾವು ಇರಬೇಕಿದ್ರೆ ನಿಜವಾಗ್ಲೂ ದೇವರನ್ನು ನಾವು ಅಧಿಕವಾಗಿ ಪ್ರೀತಿಸಬೇಕು. ದೇವರನ್ನು ಅಧಿಕವಾಗಿ ಪ್ರೀತಿಸುವಾಗ ಮುರಿಯಲ್ಪಡ್ತೀವಿ, ದೀನ ಮನಸ್ಸುಳ್ಳವರಾಗಿ ದೇವರನ್ನು ಮಹಿಮೆ ಪಡಿಸ್ತೀವಿ. ಯಾವಾಗ ನಾವು ದೇವರನ್ನು ಮಹಿಮೆ ಪಡಿಸ್ತೀವೋ ಆವಾಗ ದೇವರು ನಮ್ಮ ಜೊತೆ ಇದ್ದು ತನ್ನ ಸಾನ್ನಿಧ್ಯವನ್ನು ನಮ್ಮ ಒಳಗೆ ರೂಪಿಸ್ತಾರೆ. ಇವತ್ತು ನಾವು ಮುರಿಯಲ್ಪಡುವಿಕೆ ವಿಷಯವನ್ನು ನೋಡೋಣ. ಮುರಿಯಲ್ಪಡುವಿಕೆ ಅಂದರೆ ನಾವು ಏನೂ ಅಲ್ಲ, ನಮ್ಮೊಳಗೆ ಎಲ್ಲವೂ ದೇವ್ರದ್ದೇ ಪ್ರಯತ್ನ, ದೇವ್ರದ್ದೇ ಹೊರತು ನಮ್ಮದೇನೂ ಇಲ್ಲ ಎನ್ನುವಂಥ ಭಾವನೆಗೆ ಬಂದು ದೇವರನ್ನು ಎತ್ತಿ ಹಿಡಿಯುವುದೇ ಮುರಿಯಲ್ಪಡುವಿಕೆ. ನಮ್ಮೆಲ್ಲ ಅಹಂಭಾವಗಳನ್ನು ತೆಗೆದು ಬಿಸಾಕಿ ನಾನು ಏನೂ ಅಲ್ಲ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುವುದೇ ಮುರಿಯಲ್ಪಡುವಿಕೆ. ನಾನು ಎಷ್ಟೇ ಜನ, ಹಣ ಅಥವಾ ಎಂಥ ಬಲ ಹೊಂದಿದ್ರು ನನ್ನ ಬಲ ಅಲ್ಲ, ಜನ ಅಲ್ಲ, ನನ್ನ ಹಣ ಅಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದೇ ಮುರಿಯಲ್ಪಡುವಿಕೆ. ಇಂಥ ಮುರಿಯಲ್ಪಟ್ಟಂಥ ಹೃದಯ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ಕೀರ್ತನೆ 51:17 ಹೇಳುತ್ತಿದೆ. ಇಂಥವ್ರನ್ನು ನಾನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಾಗಿದ್ರೆ ಅನೇಕ ರೀತಿಯಲ್ಲಿ ನಾವು ಮುರಿಯಲ್ಪಟ್ಟವರಾಗಿ ದೇವರ ಮುಂದೆ ಅವರ ಸಾನ್ನಿಧ್ಯವನ್ನು ಎದುರು ನೋಡುತ್ತಾ ಅವರನ್ನು ಘನಪಡಿಸಬಹುದು. ನಮ್ಮ ಜೀವಿತದಲ್ಲಿ ದೇವರನ್ನು ಘನಪಡಿಸಬೇಕಿದ್ರೆ, ಅವರ ಸಾನ್ನಿಧ್ಯವನ್ನು ನಮ್ಮ ಸುತ್ತುವರಿಸಿಕೊಳ್ಳಬೇಕಿದ್ರೆ, ಅವರ ಸಾನ್ನಿಧ್ಯ ನಮ್ಮ ಸುತ್ತುವರೆದಿದೆ ಅಂದರೆ ದೇವರು ನಮ್ಮ ಜೊತೆನೇ ಇದ್ದಾರೆ ಎಂಬುದಾಗಿ ಅರ್ಥ. ದೇವರು ನಮ್ಮ ಜೊತೆನೇ ಇದ್ದಾರೆ ಅಂದರೆ ದೇವರ ಸಾನ್ನಿಧ್ಯ ನಮ್ಮನ್ನು ಕಂಪ್ಲೀಟ್ ಆವರಿಸ್ತಿದೆ ಎಂಬುದಾಗಿ ಅರ್ಥ. ಹೀಗೆ ದೇವರ ಸಾನ್ನಿಧ್ಯ ನಮ್ಮನ್ನು ಸದಾ ಆವರಿಸಿಕೊಳ್ಳಬೇಕಿದ್ರೆ ನಾವು ಅನೇಕ ರೀತಿಯಲ್ಲಿ ಮುರಿಯಲ್ಪಡಬಹುದು. ಯಾವ್ಯಾವ ರೀತಿ, ಅದಕ್ಕೆ ದಾರಿಗಳೇನು, ಮಾರ್ಗಗಳೇನು, ಇದನ್ನು ನಾವು ಇಂದು ನೋಡೋಣ. ಸೇವೆಯಲ್ಲಿ ಅಥವಾ ದೇವರ ಸತ್ಯವನ್ನು ತಿಳಿದ ಮೇಲೆ, ನಮ್ಮನ್ನು ನಾವು ಬರಿದು ಮಾಡಿದುಕೊಂಡ ಮೇಲೆ ನಮಗೆ ಅನೇಕ ಹೋರಾಟ, ನಿಂದೆ, ಧಿಕ್ಕಾರ, ಹಿಂಸೆ ಅಥವಾ ಕಷ್ಟಗಳು ಇದ್ದು ನಮಗೆ ಕಟ್ಟಿಟ್ಟ ಬುತ್ತಿ.
ಆದರೆ ಅವೆಲ್ಲವುಗಳಿಂದ ನಮಗೆ ಜಯ ಇದೆ. ಅವೆಲ್ಲ ಇದ್ರೂ ನಾವು ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಅಥವಾ ಸಂಕಟ ಪಡುವವರಲ್ಲ, ಪ್ರಾಣವನ್ನು ನಷ್ಟಪಡಿಸುವವರು ಅಲ್ಲ. ಯಾಕಂದರೆ ದೇವರ ಜೀವವನ್ನು ನಮ್ಮೊಳಗೆ ಹೊತ್ತುಕೊಂಡಿದ್ದೇವೆ. ದೇವರ ಜೀವವನ್ನು ಹೊತ್ತುಕೊಂಡು ನಾವು ಸಾಗುತ್ತಿರುವಾಗ ನಮ್ಗೆ ಎಷ್ಟೇ ಹೋರಾಟ ಬಂದ್ರೂ ಅದು ಕ್ರಿಸ್ತನ ಸಂಕಟದಲ್ಲಿ ಅಥವಾ ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಪಾಲು ಹೊಂದಿದ ಹಾಗೆ ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಂತೋಷವುಳ್ಳವರಾಗಿದ್ದೇವೆ ಎಂಬುದಾಗಿ ಪೌಲ ಹೇಳ್ತಾನೆ. ಈ ಹೋರಾಟ ನಮ್ಮ ಜೀವಿತದಲ್ಲೂ ಬರುವುದಾದ್ರೆ ನಾವು ಸಂತೋಷವುಳ್ಳವರಾಗಿದ್ದೆವು. ಈ ವಿಷಯದಲ್ಲಿ ನಾವು ಇಂದು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇಬ್ರಿಯ 12:6 ವಚನ. ಮುರಿಯಲ್ಪಡುವಿಕೆಗೆ ದಾರಿ ಅಥವಾ ಮಾರ್ಗ ಎಂಬುದಾಗಿ ನಾವು ನೋಡುವಾಗ ನಾವು ಏನೂ ಅಲ್ಲ, ಸರ್ವವು ದೇವರದೇ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಂಡು ದೇವರನ್ನು ಎತ್ತಿ ಹಿಡಿಯುವುದೇ ಮುರಿಯಲ್ಪಡುವಿಕೆ. ಮುರಿಯಲ್ಪಡುವಿಕೆಯ ಮಾರ್ಗಗಳನ್ನು ನಾವು ನೋಡುವಾಗ ಇಬ್ರಿಯ 12:6 ಮಗನೇ ಜ್ಞಾನೋಕ್ತಿ 3:12 ವಚನ. 11ನೇ ವಚನದಿಂದ ನಾವು ನೋಡುವಾಗ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಮುದ್ದು ಮಗನನ್ನು ತಂದೆ ಗದರಿಸುವಾಗೆ ತಾನು ಪ್ರೀತಿಸುವವರನ್ನೇ ದೇವರು ಗದರಿಸುತ್ತಾರೆ. ಆ ವಿಷಯದಲ್ಲಿ ವಿವೇಕವನ್ನು ಜ್ಞಾನವನ್ನು ಪಡೆದುಕೋ, ಅದನ್ನು ಹಗುರ ಮಾಡಿಕೊಳ್ಳಬೇಡ. ಮಗನೇ ತಂದೆಯ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಮುದ್ದು ಮಗನನ್ನು ಗದರಿಸುವಂತೆ ತಂದೆಯೂ ಪ್ರೀತಿ ಉಳ್ಳವರನ್ನು ಗದರಿಸ್ತಾನೆ. ಆ ಗದರಿಕೆಗೆ ಬೇಸರಗೊಳ್ಳಬೇಡ. ಈ ವಿಷಯದಲ್ಲಿ ಜ್ಞಾನ ವಿವೇಕ ನಿನ್ನದಾಗಲಿ. ಹಾಗೆ ಯೋಬ 5:18 ವಚನಕ್ಕೆ ಬರುವಾಗ ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಯಾರು ದೇವರ ಶಿಕ್ಷೆಗೆ ಒಳಗಾಗುತ್ತಾರೋ ಅವರೆಷ್ಟೋ ಧನ್ಯರು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಹೊಡೆಯುವ ಕೈಯೇ ವಾಸಿ ಮಾಡುವಂಥದ್ದಾಗಿದೆ. ಆದ್ದರಿಂದ ನೀನು ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸು. ಒಂದೋ ತಪ್ಪು ಮಾಡಿದಕ್ಕೆ ಶಿಕ್ಷೆ, ಇಲ್ಲವಾದರೆ ನಿತ್ಯ ನಿಮಿತ್ತ ನಿನಗೆ ಶಿಕ್ಷೆ. ಇದು ದೇವರ ಶಿಕ್ಷೆ. ಈ ಶಿಕ್ಷೆಯನ್ನು ತಾತ್ಸಾರ ಅಥವಾ ಹಗುರ ಮಾಡಬೇಡ. ಮುದ್ದು ಮಗನನ್ನು ಕರುಣಿಸುವ ಪ್ರಕಾರ ಅಥವಾ ಮುದ್ದು ಮಗನನ್ನು ಗದರಿಸುವ ಪ್ರಕಾರ ನಾನು ಪ್ರೀತಿಸುವವರನ್ನು ಗದರಿಸ್ತೇನೆ, ಕ್ಷಮಿಸ್ತೇನೆ, ಮತ್ತೆ ನನ್ನ ಹಿಡಿತದಲ್ಲಿಟ್ಟುಕೊಳ್ಳುತ್ತೇನೆ. ಈ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಇಬ್ರಿಯ 12:6, ಜ್ಞಾನೋಕ್ತಿ 3:11-12, ಹಾಗೆ ಯೋಬ 5:18 ವಚನದಲ್ಲಿ ಹೇಳ್ತಿದೆ. ಇಲ್ಲಿ ನಾವು ಕಾಣ್ಬೋದು ಮುರಿಯಲ್ಪಟ್ಟವರ ಮೊದಲ ಮಾರ್ಗ ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸುವುದು. ಎಂಥ ಹೋರಾಟ ಬಂದ್ರೂ, ಎಂಥ ಧಿಕ್ಕಾರವಾದ್ರೂ, ಅವಮಾನಗಳು ಬಂದ್ರೂ ಇದು ಕರ್ತನ ಚಿತ್ತ ಅಥವಾ ಸಂಕಲ್ಪ ಇಲ್ಲದೆ ನನಗೆ ಬರುವುದಿಲ್ಲ. ಕರ್ತನ ಸಂಕಲ್ಪ ಚಿತ್ತಾನುಸಾರವಾಗಿ ಬಂದಿದೆ. ಇದರಲ್ಲಿ ನಾನು ಯಾರನ್ನೂ ಹಾಗೆ ಮಾಡಬಾರ್ದು. ದೇವರಿಗೋಸ್ಕರ ಸಹಿಸಬೇಕು. ದೇವರ ಶಿಕ್ಷೆ ಎಂಬುದಾಗಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ್ದೇ ಆದರೆ ನಾನು ಮುರಿಯಲ್ಪಟ್ಟಂಗೆ, ದೇವರಿಗೆ ಮೆಚ್ಚುಗೆ ಆದಂಗೆ. ಹೋರಾಟಗಳು, ನಿಂದೆ, ಅಪಮಾನಗಳು ನಾವು ಸ್ವೀಕಾರ ಮಾಡೋದು ಯಾವಾಗ ಅಂದರೆ ಮುರಿಯಲ್ಪಟ್ಟ ಹೃದಯದಲ್ಲಿದ್ದಾಗ. ಮುರಿಯಲ್ಪಡುವಿಕೆ ಅಂದರೆ ನಾನೇನು ಅಲ್ಲ, ನನ್ನ ವಿಷಯದಲ್ಲಿ ಎಲ್ಲ ದೈವ ಚಿತ್ತನೆ ನೆರವೇರುವುದು ಎಂಬುದಾಗಿ ನಾವು ಭಾವಿಸಿಕೊಂಡಾಗ ಮುರಿಯಲ್ಪಡ್ತೀವಿ. ಮುರಿಯಲ್ಪಟ್ಟಾಗ ಎಷ್ಟೇ ಹೋರಾಟ ಬಂದ್ರೂ ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿ ನಮಗೆ ಸಿಗುತ್ತದೆ. ಸ್ವೀಕಾರ ಮಾಡುವಂಥ ಶಕ್ತಿ ನಮಗೆ ಸಿಗುತ್ತದೆ. ಹೀಗೆ ಮುರಿಯಲ್ಪಡುವಿಕೆಗೆ ಪ್ರಥಮ ದಾರಿ ದೇವರ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ, ಕರ್ತನ ಚಿತ್ತ ಇಲ್ಲದೆ ಇದು ಬಂದಿಲ್ಲ ನನ್ನ ಹತ್ತಿರ,
ದೇವರು ಯಾರನ್ನು ಪ್ರೀತಿಸ್ತಾರೋ ಅವರನ್ನು ಶಿಕ್ಷಿಸ್ತಾರೆ. ಒಂದು ನನ್ನ ತಪ್ಪಿನ ನಿಮಿತ್ತ, ಇಲ್ಲ ಆಶೀರ್ವಾದ ನೀತಿಯ ನಿಮಿತ್ತ. ಇದನ್ನು ನಾನು ತಾತ್ಸಾರ ಮಾಡಲ್ಲ ಎಂಬುದಾಗಿ ಯಾರು ಪ್ರೀತಿಯಿಂದ ಸ್ವೀಕರಿಸ್ತಾರೋ ಅವರು ಮುರಿಯಲ್ಪಡುವಿಕೆಯಲ್ಲಿದ್ದಾರೆ ಎಂಬುದಾಗಿ ಅರ್ಥ. ಎರಡನೇದಾಗಿ ನಾವು ನೋಡುವಾಗ ಕೊಲೊಸ್ಸೆ 1:24 ಕ್ರಿಸ್ತನ ಸಂಕಟದಲ್ಲಿ ಸೇರಿಸಿಕೊಳ್ಳುವಂಥದ್ದು. ಕ್ರಿಸ್ತನ ಸಂಕಟ ಅಂದ್ರೆ ಪೌಲ ಕೊಲೆಸಿದವರಿಗೆ ಬಹಳ ಸುಂದರವಾಗಿ ಪತ್ರ ಬರೆದು ಅವರನ್ನು ಭಕ್ತಿಯಲ್ಲಿ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾನೆ. ಅವರ ಹತ್ತಿರ ಹೋಗುವಾಗ ಅವರ ಎದ್ದೊತ್ತದ್ವ ಏರ್ಪೇರು ಅಥವಾ ಭಕ್ತಿ ಭಾವ ಇಲ್ಲದ ಸ್ಥಿತಿಯನ್ನು ನೋಡಿ ಅವನು ಖಂಡಿಸಿ, ಗದರಿಸಿ, ಎಚ್ಚರಿಸಿ ಅವರನ್ನು ಸರಿದಾರಿಗೆ ತರಲಿಕ್ಕೆ ಬಹಳ ಪ್ರಯಾಸ ಪಡ್ತಾನೆ. ಅವರ ವಿಷಯದಲ್ಲಿ ಉಪವಾಸ ಮಾಡ್ತಾನೆ. ಅವರ ವಿಷಯದಲ್ಲಿ ಮನೋವ್ಯತೆಯಿಂದ ಪ್ರಾರ್ಥಿಸಿ, ಸ್ವಾಮಿ ಇವರನ್ನು ನೀನು ರಕ್ಷಿಸು ಎಂಬುದಾಗಿ ಬೇಡ್ತಾನೆ. ಕೊಲೊಸ್ಸೆ ಸಭೆ ಏರುಪೇರಾಗುವಾಗ ಪೌಲನಿಗೆ ಸಹಿಸ್ಲಿಕ್ಕಾಗ್ತಾ ಇಲ್ಲ. ಒಂದು ದಿವಸ ನಾನು ಇದೇ ಸ್ಟೇಜಲ್ಲಿದ್ದೆ, ಇದೇ ರೀತಿಯಲ್ಲಿ ನಾನಿದ್ದೆ. ದೇವ ಮಕ್ಕಳನ್ನೇ ಹಿಂಸಿಸಿದವನು ನಾನು, ಸಭೆಗಳನ್ನೇ ಹೊಡಿಲಿಕ್ಕೆ ಟ್ರೈ ಮಾಡಿದವನು. ದೇವರು ಇದ್ದಾರೆ ಎಂಬುದಾಗಿ ಗೊತ್ತಿದ್ರು ದೇವರನ್ನು ಅರಿಯದೆ ಜೀವಿಸ್ತಿದ್ದೆ. ಅದೇ ರೀತಿ ಈ ಕೊಲೆಸದವರ ಜೀವಿತವನ್ನು ಆಗಿದೆ. ಆದ್ದರಿಂದ ನಾನು ಇವರನ್ನು ಪ್ರೀತಿಯಿಂದ ತಿದ್ದಬೇಕು, ಇದಕ್ಕೋಸ್ಕರ ಪ್ರಯಾಸ ಪಡಬೇಕು, ಮನೋವ್ಯತೆಯಿಂದ ಇವರಿಗೆ ಪ್ರಾರ್ಥಿಸಬೇಕು, ಇವರನ್ನು ಭಯಭಕ್ತಿಗೆ ನಡೆಸಬೇಕು. ಇವರಲ್ಲೆಲ್ಲ ಒಂದೇ ತಾಯಿ ಮಕ್ಕಳನ್ನುವಂಥ ಹಂಬಲದ ಜೀವಿತವನ್ನು ನಾನಿವರಿಗೆ ತೋರ್ಪಡಿಸಬೇಕು. ಇವರು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು. ಲೋಕದ ಗುಣಗಳು ಇವರಲ್ಲಿ ಬರಬಾರದು. ದೇವರ ಆತ್ಮನ ಗುಣಗಳಿಂದ ಇವರು ಶೃಂಗರಿಸಲ್ಪಡಬೇಕು. ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘಶಾಂತಿ, ಸಂಯಮ, ಸಾಧುತ್ವ, ದಯೆ, ಉಪಕಾರ, ಇಂಥ ಸಾತ್ವಿಕವಾದಂಥ ಗುಣಗಳಿಂದ ಇವರು ಅಲಂಕರಿಸಿಕೊಳ್ಳಲೇಬೇಕು. ಅದಕ್ಕೋಸ್ಕರ ಇವರ ಜೊತೆ ಇದ್ದು ನಾನು ಹೋರಾಡಬೇಕೆನ್ನುವಂಥ ಪ್ರಯಾಸದ ಜೀವಿತ ಪೌಲನಿಗೆ ಕೊಲೆಸದವರ ವಿಷಯದಲ್ಲಿ ಬರುವಾಗ ಪೌಲ ಹೇಳುವಂಥ ಮಾತು, ಕೊಲೊಸದವರ ನಿಮಿತ್ತ ನಾನು ಕ್ರಿಸ್ತನ ಸಂಕಟದಲ್ಲಿ ಪಾಲುಗಾರನಾಗಿದ್ದೇನೆ. ಈ ಸಭೆಯ ನಿಮಿತ್ತ, ಕೊಲೆಸದವರ ನಿಮಿತ್ತ ನಾನು ಕ್ರಿಸ್ತನ ಸಂಕಟದಲ್ಲಿ ಇದ್ದುಕೊಂಡು ಸಂತುಷ್ಟನಾಗಿದ್ದೇನೆ. ಸಂತೋಷದಿಂದ ಇವರಿಗೆ ನಾನು ಬೋಧನೆ ಮಾಡ್ತೇನೆ, ಎಚ್ಚರಿಸ್ತೇನೆ, ಖಂಡಿಸ್ತೇನೆ, ಪ್ರಯಾಸ ಪಡ್ತೇನೆ, ಮನೋವ್ಯತೆಯಿಂದ ಪ್ರಾರ್ಥಿಸ್ತೇನೆ. ಇವರನ್ನು ಅದ್ಭುತವಾಗಿ ಭಯಭಕ್ತಿಗೆ ಅಥವಾ ಒಂದೇ ತಾಯಿ ಮಕ್ಕಳ ಹಂಬಲದ ಜೀವಿತಕ್ಕೆ ತರುತ್ತೇನೆ ಎನ್ನುವಂಥ ಪ್ರಯಾಸದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಇವನು ಸಾಗುವಾಗ ಅವರು ಮತ್ತು ಕೇಳದಾಗ ಇವನಿಗೆ ಇದು ಬಾಧೆ ಸಂಕಷ್ಟ ಆದ್ರೂ ಇವನು ಹೇಳುವಂಥ ಮಾತು ಕೊಲೊಸ್ಸೆ 1:24 ಕ್ರಿಸ್ತನ ಸಂಕಟದಲ್ಲಿ ನಾನು ಇವರ ಜೊತೆ ಪಾಲು ತೆಗೆದುಕೊಂಡಾಗಿ ಇದನ್ನು ಸಂತೋಷದಿಂದ ನಾನು ಸ್ವೀಕರಿಸ್ತೇನೆ. ನಾವು ಇತರರ ಭಾರವನ್ನು ಹೊತ್ತುಕೊಳ್ಳುವಾಗ, ಇತರರ ಜವಾಬ್ದಾರಿ ತೆಗೆದುಕೊಂಡು ಅವರಿಗೆ ಮನೋವ್ಯತೆಯಿಂದ ಪ್ರಾರ್ಥಿಸುವಾಗ, ಇತರರಿಗೋಸ್ಕರ ದೈವ ಸಾನ್ನಿಧ್ಯವನ್ನು ನಾವು ಎದುರು ನೋಡುವಾಗ, ಸ್ವಾಮಿ ನನ್ನ ಜೊತೆ ಇದ್ದು ನಾನು ಯಾರನ್ನು ನಿನಗೆ ಅರ್ಪಿಸ್ತೇನೋ ಅವರನ್ನು ರಕ್ಷಿಸು, ಪ್ರಾಣಾಪಾಯದಿಂದ ತಪ್ಪಿಸು, ಅವರ ಜವಾಬ್ದಾರಿ ನನ್ನಲ್ಲಿದೆ, ಅವರು ನನ್ನ ಸಭೆಯವರು ಅಥವಾ ನಿನ್ನ ಮಕ್ಕಳು, ಲೋಕಾದ್ಯಂತ ನಿನ್ನ ಮಕ್ಕಳು ಭಕ್ತಿ ಭಾವದಲ್ಲಿ ನಿನ್ನನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ಆದ್ದರಿಂದ ನೀನು ಸಹಾಯ ಮಾಡು ಎಂಬುದಾಗಿ ಪೌಲ ನಾವುಗಳು ಬೇಡಿದ್ದೇ ಆದರೆ ಕ್ರಿಸ್ತನ ಸಂಕಟದಲ್ಲಿ ನಾವು ಪಾಲು ತೆಗೆದುಕೊಂಡಾಗೆ, ಕ್ರಿಸ್ತನ ಸಂಕಟದಲ್ಲಿ ನಾವು ಪಾಲು ತೆಗೆದುಕೊಂಡ್ರೆ ಇದು ಮುರಿಯಲ್ಪಡುವಿಕೆಗೆ ಒಂದು ದಾರಿ. ಯಾವ ರೀತಿಯಲ್ಲಿ ನಾವು ಮುರಿಯಲ್ಪಡಬಹುದು ಅನ್ನೋದಕ್ಕೆ ಹೇಳುವಂಥ ಮಾತು, ಮೊದಲನೇದಾಗಿ ದೇವರ ಶಿಕ್ಷೆ ನಮ್ಮ ಜೀವಿತದಲ್ಲಿ ಬಂದರೆ ಅದನ್ನು ಕರ್ತನ ಚಿತ್ತವಿಲ್ಲದೆ ಯಾವುದೂ ಬರಲ್ಲ ಎಂಬುದಾಗಿ ಪ್ರೀತಿಯಿಂದ ಸ್ವೀಕರಿಸಬೇಕು. ಆವಾಗ ನಾವು ಮುರಿಯಲ್ಪಡುವಿಕೆಯಲ್ಲಿ ಕರ್ತನ ಸಮಕ್ಷಮದಲ್ಲಿ ಸಂತೋಷವಾಗಿದ್ದೇವೆ ಎಂಬುದಾಗಿ ಅರ್ಥ. ಎರಡನೇದಾಗಿ ನಾವು ನೋಡುವಾಗ ಇತರರಿಗೋಸ್ಕರ ಪೌಲನ ಹಾಗೆ ಭಾರ ಹೊತ್ತುಕೊಂಡ ಮೇಲೆ, ಜವಾಬ್ದಾರಿ ಹೊತ್ತುಕೊಂಡ ಮೇಲೆ ಎಷ್ಟೇ ಹೋರಾಟ, ತಿರಸ್ಕಾರ, ನಿಂದೆ, ಅಪಮಾನಗಳು ಬಂದ್ರೂ ಅದು ಬಾಧೆಯಾಗಿ, ಶತ್ರುವಾಗಿ
ಅಥವಾ ಸೈತಾನನ ಕ್ರಿಯೆಯಾಗಿ ನಮ್ಮನ್ನು ಆವರಿಸಿದ್ರು, ಕ್ರಿಸ್ತನ ಸಂಕಟದಲ್ಲಿ ನಾನು ಪಾಲು ತೆಗೆದುಕೊಂಡಂಗೆ ಇದು ನನ್ನ ಜೀವದಲ್ಲಿ ನಾನು ಅನುಭವಿಸ್ತೇನೆ, ಹೊರುತ್ತೇನೆ. ಇದರಿಂದ ತಂದೆಗೆ ಮಹಿಮೆ, ನನ್ನ ಬೇಡಿಕೆಗೆ ಉತ್ತರ, ಇದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಇದರಲ್ಲಿ ಪೌಲ ಸಂತೋಷಿಸಿದ. ನಮ್ಮ ಜೀವಿತದಲ್ಲೂ ಅಂಥ ಗಳಿಗೆಗಳು ಪದೇ ಪದೇ ಬರಲಿ. ದುಃಖಿಸೋರ ಜೊತೆ ದುಃಖಿಸೋಣ, ನೋವು ತಿನ್ನೋರ ಜೊತೆ ನೋವು ತಿನ್ನೋಣ. ಅವರನ್ನು ನಾವು ತಾತ್ಸಾರ ಮಾಡೋದು, ಕಡೆಗಾಣಿಸೋದು, ಅಥವಾ ಅವರ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡಿ ಇವರಿಗೆ ಹಿಂಗೇ ಆಗಬೇಕು ಎಂಬಂಥ ಅಸಹ್ಯ ಭಾವನೆಗಳಿಂದ ತುಂಬಲ್ಪಡೋದು ದೇವ ಮಕ್ಕಳ ಲಕ್ಷಣ ಅಲ್ಲ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿದವರ ಲಕ್ಷಣ ಅಲ್ಲ. ಮುರಿಯಲ್ಪಡುವಿಕೆಯ ಲಕ್ಷಣ ಅಲ್ಲ. ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವಂಥ ಸೌಭಾಗ್ಯ, ಸೇವೆಯಲ್ಲಿದ್ದೇವೆ, ಪ್ರಾರ್ಥಿಸೋದ್ರಲ್ಲಿದ್ದೇವೆ, ದೇವರಿಗೋಸ್ಕರ ಜೀವಿಸ್ತಿದ್ದೇವೆ. ಇತರನ್ನು ನಾವು ಹೋರಾಟಕ್ಕೆ, ಸತ್ಯಕ್ಕೆ ಕರೆದು ದೇವರ ಮುಂದೆ ನಿಲ್ಲಿಸಿ ದೇವರಿಗೋಸ್ಕರ ಬದುಕುವಂತೆ ಮಾಡಿದ ಮೇಲೆ ನಾವೆಲ್ಲೂ ಬಿದ್ದು ಹೋಗುತ್ತೇವೋ ಎನ್ನುವಂಥ ಭಯದಿಂದ ಸದಾ ನಾವು ಸಾಗಬೇಕಾಗಿದೆ. ಇದನ್ನು ಪೌಲನು ಸುಂದರವಾಗಿ ಹೇಳ್ತಾನೆ 1 ಕೊರಿಂಥ 9:27 ಇತರನ್ನು ನಾನು ಸತ್ಯಕ್ಕೆ ನಡೆಸಿದ ಮೇಲೆ, ಇತರನ್ನು ನಾನು ಹೋರಾಟಕ್ಕೆ ನಡೆಸಿದ ಮೇಲೆ, ಅವರ ಮುಂದೆ ನಾನು ಮಾದರಿಯಾಗಿರ್ಬೇಕು, ಸಾಕ್ಷಿಯಾಗಿರ್ಬೇಕು, ನಾನೆಲ್ಲಿ ಬಿದ್ದು ಹೋಗುತ್ತೇನೆ ಎನ್ನುವಂಥ ಭಯದಿಂದ ನನ್ನ ಜೀವಿತವನ್ನೇ ಮುರಿಯಲ್ಪಟ್ಟವನಾಗಿ, ಜಜ್ಜಲ್ಪಟ್ಟವನಾಗಿ, ಕುಗ್ಗಲ್ಪಟ್ಟವನಾಗಿ ದೇವರಿಗೋಸ್ಕರ ಅವರ ಮುಂದೆ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂಬುದಾಗಿ ಪೌಲ ಹೇಳ್ತಾನೆ 1 ಕೊರಿಂಥ 9:27. ಹಾಗೆ ನಮ್ಮಲ್ಲಿ ಹೆಚ್ಚಳ ಪಡುವಂಥದ್ದು ಅಥವಾ ಉಬ್ಬುವಂಥದ್ದು ಅಥವಾ ಏರುವಂಥದ್ದು ಯಾವುದೂ ಇರಬಾರ್ದು. ದೇವ ಮಕ್ಕಳ ಲಕ್ಷಣ ಅಲ್ಲ. ದೇವ ಮಕ್ಕಳ ಲಕ್ಷಣ ಅಂದರೆ ಪ್ರೀತಿಯಲ್ಲಿ, ನೋವಿನಲ್ಲಿ ಸಹಕಾರ ಮಾಡುತ್ತಾ, ಅವರ ಭಾರವನ್ನು ಹೊತ್ತುಕೊಳ್ಳುತ್ತಾ, ಸಮಾಧಾನವಾಗಿ, ಸಂತೋಷವಾಗಿ, ಗಡಿಬಿಡಿ ಆಗದೆ, ಕಿರಿಕಿರಿ ಆಗದೆ, ಎಲ್ಲ ಸಂದರ್ಭದಲ್ಲೂ ದೇವರನ್ನೇ ನಿರೀಕ್ಷಿಸಿ. ಒಂದು ಕಾಲ ಉಂಟು, ಆ ಕಾಲ ಖಂಡಿತ ನಿರರ್ಥಕವಾಗದು ಎಂಬುದಾಗಿ ಸಕಾಲದಲ್ಲಿ ಪ್ರಾರ್ಥಿಸುತ್ತಾ ದೇವರಿಗೆ ಮೊರೆಡುತ್ತಾ ಹೋದ್ರೆ ನಮಗೆ ಜಯ ಪ್ರಿಯರೇ. ನಮ್ಮ ಮುರಿಯಲ್ಪಡುವಿಕೆ ನಿಜವಾಗ್ಲೂ ಉತ್ತರ ಕೊಡುವುದು. ನಮ್ಮ ಮುರಿಯಲ್ಪಡುವಿಕೆಯಲ್ಲಿ ದೇವರೇ ನಮ್ಮ ಜೊತೆ ಇದ್ದು ತನ್ನ ಸಾನ್ನಿಧ್ಯವನ್ನು ನಮ್ಮ ಮೂಲಕ ಕಟ್ಟುತ್ತಾ ಸಂತೋಷಿಸುತ್ತಾ, ಯಥಾರ್ಥವಾಗಿ ನೀವು ನನ್ನನ್ನು ಕೂಗುವುದಾದ್ರೆ ಯಥಾರ್ಥರ ಕೂಗನ್ನು ನಾನು ಕೇಳುತ್ತೇನೆ, ಅವರಿಗೆ ಸತುತ್ತರ ಕೊಟ್ಟು ನಾನು ಸಂತೃಪ್ತಿ ಅವರನ್ನು ಪಡಿಸುತ್ತೇನೆ. ಕೀರ್ತನೆ 145 18-19 ವಚನ. ಯಥಾರ್ಥವಾಗಿ ನೀವು ಮೊರೆ ಇಡುವುದಾದ್ರೆ, ಕೂಗುವುದಾದ್ರೆ, ನಿಮ್ಮ ಮೊರೆಗೆ ಕಿವಿಗೊಟ್ಟು ಉತ್ತರ ಕೊಟ್ಟು ನಿಮ್ಮನ್ನು ಸಂತೃಪ್ತಿಪಡಿಸ್ತೇನೆ. ಕುಗ್ಗಿದವರ ಮೊರೆಯನ್ನು ಕೇಳುತ್ತೇನೆ, ಅವರನ್ನು ಉದ್ಧರಿಸ್ತೇನೆ, ಅವರನ್ನು ಆಶೀರ್ವದಿಸ್ತೇನೆ. ಇದು ದೇವರ ಮಾತು, ಜೀವವುಳ್ಳ ದೇವರ ಮಾತು ಪ್ರಿಯರೇ. ಜೀವವುಳ್ಳ ದೇವರ ಮಾತು ನಮ್ಮ ಬಳಿಗೆ ಬರುವಾಗ ಸತ್ಯವೇದವನ್ನು ಓಪನ್ ಮಾಡಿ, ಸ್ವಾಮಿ ನೀನು ವಾಕ್ಯದ ಮೂಲಕ ನನ್ನನ್ನು ಆಧರಿಸುವಂತ, ಸಂತೈಸುವಂತ, ಮಾತಾಡುವಂತ ದೇವರಾಗಿದ್ದೆ. ಆ ನಂಬಿಕೆ ನನ್ನಲ್ಲಿದೆ. ಅದು ನನಗೆ ತುಂಬಾ ಅನುಭವವಾಗಿದೆ. ಎಂದೂ ನನಗೆ ಅನುಗ್ರಹಿಸು ಎಂಬುದಾಗಿ ನಾವು ಬೇಡುವಾಗ ದೇವರು ಮಾತಾಡುವವರಾಗಿದ್ದಾರೆ. ಆ ಮಾತುಗಳು ನಮಗೆ ಎಲ್ಲಿಲ್ಲದ ಧೈರ್ಯ ಮತ್ತು ಸಂತೋಷವನ್ನು ಕೊಡುವಂಥದ್ದಾಗಿದೆ. ಅದ್ಭುತವಾದ ದೇವರ ಪ್ರೀತಿಯನ್ನು ನಾವು ಅನುಭವಿಸುವಂತೆ ಅದೇ ಗಳಿಗೆಯಲ್ಲಿ ನಮ್ಮನ್ನು ಮಾಡುವಂಥದ್ದಾಗಿದೆ. ಹೀಗೆ ಪೌಲ ಕೊಲೊಸ್ಸೆ 1:24 ಆ ಸಭೆಯವರ ಬಗ್ಗೆ ಭಾರ ಹೊತ್ತುಕೊಂಡು ಅವರು ದೇವರಲ್ಲಿ ಭಕ್ತಿ ಭಾವದಲ್ಲಿ ಇಲ್ಲದಾಗ ಅವರನ್ನು ಎಚ್ಚರಿಸುವಂಥದ್ದು, ಖಂಡಿಸುವಂಥದ್ದು, ಮನೋವ್ಯತೆಯಿಂದ ಅವರಿಗೆ ಪ್ರಾರ್ಥಿಸುವಂಥದ್ದು, ಹಾಗೆ ಅವರ ಬಗ್ಗೆ ದೊಡ್ಡ ಜವಾಬ್ದಾರಿ ಕಾಳಜಿ ತೆಗೆದುಕೊಂಡು ಲೋಕದಿಂದ ಪ್ರತ್ಯೇಕಿಸಿದ್ದೇನೆ, ಹೋರಾಟಕ್ಕೆ ನಡೆಸಿದ್ದೇನೆ, ಸತ್ಯಕ್ಕೆ ನಡೆಸಿದ್ದೇನೆ, ಜ್ಞಾನದ ಬುಗ್ಗೆಯನ್ನು ಬೆಳಕಾಗಿ ಅವರಿಗೆ ಕೊಟ್ಟಿದ್ದೇನೆ, ನಾನೇ ಅವರ ಮುಂದೆ ಮಾದರಿಯಾಗಿದ್ದೇನೆ. ಆದರೂ ಇವರು ಏರುಪೇರು ಆಗ್ತಾರಲ್ವ, ನಾನು ಸೋತು ಹೋಗಬಾರ್ದು. ಇವರ ವಿಷಯದಲ್ಲಿ ದೇವರಿಗೆ ಒಪ್ಪಿಸುತ್ತಾ ಸಂತೋಷವಾಗಿ ಈ ಬಾಧೆಯನ್ನು ನನ್ನ ಜೀವದಲ್ಲಿ ಹೊಂದುತ್ತಾ ದೇವರಿಗೋಸ್ಕರ ಇವರನ್ನು ಗೆದ್ದುಕೊಳ್ಳಬೇಕನ್ನುವಂಥ ಹಠದಲ್ಲಿ ಸಾಗಿದ ನಮ್ಮ ಜೀವಿತದಲ್ಲೂ ನಾವು ಅದನ್ನೇ ಮಾಡಬೇಕು. ಇದು ಮುರಿಯಲ್ಪಡುವಿಕೆಯ ಒಂದು ದಾರಿ, ಮಾರ್ಗ. ಮೂರನೇದಾಗಿ ನಾವು ನೋಡುವಾಗ
ಗಲಾತ್ಯ 5:17 ಆತ್ಮನ ಅಭಿಲಾಷೆಯಂತೆ ನಡೆಯುವಂಥದ್ದು. ದುರಾತ್ಮನ ಅಭಿಲಾಷೆ ಅಥವಾ ಶರೀರದ ಆಶುಪಾಶುಗಳು ಏನು ಎಂಬುದಾಗಿ ನಮಗೆ ಗೊತ್ತಿದೆ. ಅದು ಸತ್ಯವೇದ ಹೇಳ್ತಿದೆ. ಮದ, ಮತ್ಸರ, ಕೊಲೆ, ದರೋಡೆ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಶರೀರದ ಸಂಗತಿಗಳು. ಮೋಹ ಅಥವಾ ದುರ್ನಡತೆಗಳು, ದುರ್ಭಾಷ್ಯಗಳು ಇವೆಲ್ಲವೂ ಶರೀರದ ಗುಣಗಳು. ಆದರೆ ಆತ್ಮನ ಗುಣಗಳು ಯಾವುದು? ಆತ್ಮನ ಅಭಿಲಾಷೆಯಂತೆ ಬದುಕುವುದಾದ್ರೆ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ. ಆತ್ಮನ ಅಭಿಲಾಷೆಯಂತೆ ಬದುಕುವುದಂದ್ರೆ ಏನು? ದೇವರ ವಾಕ್ಯ. ಗಲಾತ್ಯ 5:17 ಆತ್ಮನ ಅಭಿಲಾಷೆಯಂತೆ ಬದುಕಿದ್ರೆ ನೀವು ಮುರಿಯಲ್ಪಡುವಿಕೆಯಲ್ಲಿ ಇದ್ದೀರಿ ಎಂಬುದಾಗಿ ಅರ್ಥ. ಆತ್ಮನ ಫಲಗಳು, ಅಭಿಲಾಷೆಗಳು ಯಾವುದು? ಸದಾ ಸಂತೋಷವಾಗಿರಿ, ಸಮಾಧಾನವಾಗಿರಿ, ಪ್ರೀತಿಯಲ್ಲಿರಿ, ಹಿಂದೆ ಮುಂದೆ ಯೋಚಿಸಿ ದೀರ್ಘಶಾಂತರಾಗಿರಿ, ದುಡುಕಬೇಡ್ರಿ, ಶ್ರಮದೆಮ್ಮೆ ಸೆಲ್ಫ್ ಕಂಟ್ರೋಲಲ್ಲಿರಿ, ನಂಬಿಕೆಯಲ್ಲಿ, ಉಪಕಾರದಲ್ಲಿರಿ, ತಾಳ್ಮೆಯಲ್ಲಿರಿ. ಇದು ಪರಿಶುದ್ಧಾತ್ಮನ ಫಲಗಳು. ಪರಿಶುದ್ಧಾತ್ಮನ ಫಲಗಳಲ್ಲಿ ನಾವು ಇರುವುದಾದ್ರೆ ನಾವು ಆತ್ಮನ ಅಭಿಲಾಷೆಯಂತೆ ಬದುಕೋರು. ಆತ್ಮನ ಅಭಿಲಾಷೆಯಂತೆ ಬದುಕೋರು ನಿಜವಾಗ್ಲೂ ಮುರಿಯಲ್ಪಡುವಿಕೆಯಲ್ಲಿದ್ದಾರೆ. ದೇವರ ಆತ್ಮನ ಫಲಗಳಿಂದ ಶೃಂಗರಿಸಲ್ಪಟ್ಟು ದೇವರ ಆತ್ಮನ ಅಭಿಲಾಷೆಯಂತೆ, ಇಚ್ಛೆಯಂತೆ ಬದುಕುದಾದ್ರೆ ನಾವು ಮುರಿಯಲ್ಪಡುವಿಕೆಯಲ್ಲಿ ಇದ್ದಾಗೆ. ಇದು ಒಂದು ಮುರಿಯಲ್ಪಡುವಿಕೆಗೆ ಮಾರ್ಗ. ನಮ್ಮನ್ನು ಪರೀಕ್ಷಿಸೋಣ. ನಮಗೆ ಕಷ್ಟ ಆದಾಗ ಏರ್ತೀವಿ, ಸುಖ ಬಂದಾಗ ಬಹಳ ಹಿಗ್ಗುತ್ತೀವಿ. ಹಿಗ್ಗು ಒಮ್ಮೆಲೆ ದೊಬ್ಬುವಿಕೆಗೆ ಮೂಲ ಆಗುತ್ತೆ. ಸುಖ ಬಂದಾಗ, 2 ಕಾಸು ಬಂದಾಗ, ಅಥವಾ ಏನೋ ವಿಚಿತ್ರವಾದ ಸಂತೋಷ ಉಂಟಾದಾಗ ಬಹಳವಾಗಿ ಉಬ್ಬುತ್ತೀವಿ. ಕಷ್ಟ ಬಾದಾಗ ಅಷ್ಟೇ ಕುಗ್ಗಿ ಹೋಗ್ತೀವಿ. ಇದೆರಡು ದೇವರ ವಾಕ್ಯದ ಪ್ರಕಾರ, ದೇವರ ದೃಷ್ಟಿಯಲ್ಲಿ, ದೇವ ಮಕ್ಕಳಾದಂಥ ನಮ್ಮ ದೃಷ್ಟಿಯಲ್ಲಿ ಪಕ್ಕಾ ತಪ್ಪು. ದೇವರ ವಾಕ್ಯ ಹೇಳ್ತಿದೆ, ಸುಖ ಬಂದಾಗ ಹಿಗ್ಗಬೇಡ್ರಿ, ಅದು ದೊಬ್ಬುವಿಗೆ ಕಾರಣ. ಒಮ್ಮೆಲೆ ನಿಮ್ಮನ್ನು ಗುಂಡಿಗೆ ಬೀಳಿಸುವಂಥದ್ದಾಗಿದೆ, ನಾಶನ ತರುವಂಥದ್ದಾಗಿದೆ. ಕಷ್ಟ ಬಂದಾಗ ಕುಗ್ಗಿ ಹೋಗಬೇಡ್ರಿ. ಹಿಡಿತದಲ್ಲಿಟ್ಟು ಪೌರನಾಗಿ ಅನೇಕ ಭಕ್ತರ ಸಾಕ್ಷಿಗಳಾಗಿ ಸಂತೋಷದಿಂದ ಸ್ವೀಕರಿಸಿ, ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಆಗದಿದ್ರು, ಸ್ವಾಮಿ ಇದು ನಿನ್ನ ಚಿತ್ತ, ನಿನ್ನ ಚಿತ್ತವಿಲ್ಲದೆ ಯಾವತ್ತೂ ನನ್ನ ಹತ್ರ ಬರಲ್ಲ, ನಿನ್ನ ಚಿತ್ತ, ಆದ್ದರಿಂದ ನನಗೆ ಸಹಿಸುವಿಕೆಯ ಶಕ್ತಿ ಕೊಡು, ನಿನ್ನ ವಿಷಯದಲ್ಲಿ ಕಡೆಯವರೆಗೂ ನಾನು ಸಾಕ್ಷಿ ಆಗಬೇಕು, ನನಗೆ ಸಹಾಯ ಮಾಡು. ಕಷ್ಟ ಕಾರ್ಪಣ್ಯಗಳನ್ನು ಎಣಿಸಿಕೊಂಡು ಕುಗ್ಗಿ ಮುರಿಯಲ್ಪಡೋದಕ್ಕೆ ದೇವರ ಸಾನ್ನಿಧ್ಯ ಆಗಲಿ, ದೇವರ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಕಾರ್ಪಣ್ಯಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ನಾವು ಮುಂದೆ ಹೋಗ್ತೀವಲ್ಲ, ಅದು ಮುರಿಯಲ್ಪಡುವಿಕೆ. ಅಥವಾ ದೀನ ಮನಸ್ಸು, ಅಥವಾ ಸಾತ್ವಿಕವಾದಂಥ ಮನಸ್ಸು. ಅಂಥ ಟೈಮಲ್ಲಿ ನಮ್ಮ ಜೊತೆ ದೇವರಿರ್ತಾರೆ. ಅಂಥ ಟೈಮಲ್ಲಿ ದೇವ್ರ ಜೊತೆ ಇದ್ದಾರೆ ಅಂದರೆ ದೇವರ ಸಾನ್ನಿಧ್ಯನೇ ನಮ್ಮಲ್ಲಿದೆ ಅಂತ ಅರ್ಥ. ಆವಾಗ ನಮಗೆ ಉತ್ತರ, ನಮಗೆ ಸಂತೋಷ. ಕಷ್ಟ ಬಂದು ನಿರಾಶರಾಗಿ ಕಿರಿಕಿರಿ ಮಾಡುತ್ತಾ, ಗುಡುಗುಡು ಮಾಡುತ್ತಾ, ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಇಲ್ಲದೆ ಒಟ್ಟಾರೆ ನಾವು ಮಾಡಬೇಕು ಎಂಬುದಾಗಿ ದೇಹವನ್ನು ದಣಿಸಿಕೊಂಡು ಅದಕ್ಕೆ ಫಲ ಕಾಣದೆ ಒಟ್ಟಾರೆ ಮಾಡುತ್ತಾ ಹೋದ್ರೆ ಅದು ಮುರಿಯಲ್ಪಡುವಿಕೆಯ ಲಕ್ಷಣ ಅಲ್ಲ. ಅಂಥ ಸಂದರ್ಭದಲ್ಲಿ ದೇವರು ನಮ್ಮ ಜೊತೆಗಾರರಾಗಿರುವುದಿಲ್ಲ, ದೇವರ ಸಾನ್ನಿಧ್ಯ ನಮ್ಮೊಳಗೆ ಬರುವುದಿಲ್ಲ. ನಾವು ಎಷ್ಟೇ ಪ್ರಾರ್ಥಿಸಿರೂ ಉತ್ತರ ಸಿಗಲ್ಲ. ನಮಗೆ ಮತ್ತೆ ಮತ್ತೆ ಕಷ್ಟ 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 ಆಗುತ್ತೆ. ಮತ್ತೆ ಮತ್ತೆ ನಾವು ತಪ್ಪುಗಳನ್ನು ಮಾಡ್ತೀವಿ. ಹಾಗೆ ಮೆತ್ತಗೆ ಸೈತಾನನ ಉರುಳಿಗೆ ಬಿದ್ದು ನಮ್ಮನ್ನಾವೇ ನಾಶನ ಮಾಡುವುದು ಅಲ್ಲದೆ ದೇವರಿಂದಲೇ ದೂರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಸಂದರ್ಭದಲ್ಲಿ ಪೌಲ ತನ್ನ ದೇಹಾತ್ಮ ಪ್ರಾಣವನ್ನು ಬಿಗಿಡ್ಕೊಂಡಿದ್ದ. ಆದ್ರೆ ಅವರ ಮುಂದೆ ಎಲ್ಲ ಜನರು, ಎಲ್ಲ ಸಭೆಗಳು ಏರುಪೇರಾಗಿ ಭಕ್ತಿ ಭಾವದಲ್ಲಿ ಝೀರೋ ಆಗುವಾಗ ದೇವರು ಪೌಲನಿಗೆ ತಗ್ಗಿಸುವಿಕೆಯ, ಮುರಿಯಲ್ಪಡುವಿಕೆಯ ಸ್ವಭಾವವನ್ನು ಕೊಡ್ತಾರೆ. ಇತರರನ್ನು ನಾನು ಹೋರಾಟಕ್ಕೆ ನಡೆಸಿದ ಮೇಲೆ ನಾನೆಲ್ಲಿ ಬಿದ್ದು ಹೋಗುತ್ತೇನೆ ಅನ್ನುವಂಥ ಭಯವನ್ನು ಅವನಿಗೆ ಕೊಟ್ಟು ಅವನನ್ನು ಸರಿಪಡಿಸ್ತಾನೆ ಇರ್ತಾರೆ.
ಅವನನ್ನು ನೋಡುವಂಥ ಅವನ ಸುತ್ತಲೂ ಅಥವಾ ಸಭೆಯವರು ಅವರೇ ಎಚ್ಚೆತ್ತುಕೊಳ್ತಾರೆ. ಇದನ್ನೆಲ್ಲ ಗಮನಿಸುವಾಗ ನಾವು ಕಷ್ಟದಿಂದ ಕುಗ್ಗಿ ಹೋಗುವುದಲ್ಲ, ಕಷ್ಟವನ್ನು ಪ್ರೀತಿಯಿಂದ ಸ್ವೀಕರಿಸಿ ಕಷ್ಟದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಸಾಗಿ ದೇವರ ಜೊತೆಗಾರನಾಗಿ ಸಾನ್ನಿಧ್ಯವನ್ನು ಬಯಸುತ್ತಾ ಉತ್ತರವನ್ನು ಪಡೆಯಬೇಕಾಗಿದೆ. ಹೀಗೆ ಆತ್ಮನ ಅಭಿಲಾಷೆಯಂತೆ ನಾವು ಬದುಕಿದ್ದೇ ಆದರೆ ನಾವು ಮುರಿಯಲ್ಪಡುವಿಕೆಯಲ್ಲಿದ್ದೇವೆ ಎಂಬುದಾಗಿ ಅರ್ಥ.